ಫುಲ್ ಕತ್ಲೆ. ಗುಡ್ ಮಾರ್ನಿಂಗ್. ಕಣ್ಣೆ ಬಿಡೋಕ್ಕಾಗ್ತಿಲ್ಲ ಯಾರಿಗೂ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡ್ರಿ ಎಷ್ಟು ಡೆಡಿಕೇಟೆಡು ನಾನು. ದಾಸ್ಕೆಗೆ ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಸ್ವಾಗತ ನನ್ನ ಚಾನಲ್ಗೆ. ನಿಮ್ಮೆಲ್ರಿಗೂ ಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗುಡ್ಡೊಂದು ಅಷ್ಟೇ. ಇದೇನು ಹಿಂಗೆ ಕತ್ಲೆ ಏನು ಕಾಣುವುದಿಲ್ಲ. ಹೊರಗೆ ಮೇನ್ ರೋಡೇ ಕಾಣಿಸುತ್ತೆ ನಮ್ಮ ಮನೆಯಿಂದ ಹೊರಗೆ, ಆದರೆ ಕತ್ತಲಲ್ಲಿ ಏನು ಕಾಣಲ್ಲ. ಲೇಟಾಗಿ ಕೊಟ್ಟೆ ಅಂತ ಬೈಲಿಲ್ವಾ? ಇಲ್ಲ, ಹಿಂಗೆ ಯಾವಾಗಲೂ ಗುಡ್ ಅನ್ಸ್ಕೋಬೇಕು. ನೀನು ಜಾನೇ ಆಗಿರಬೇಕು. ನಮ್ಮ ಚಿಕ್ಕದು ಪಾಪ ಫುಲ್ಲು ಪ್ರಾಕ್ಟೀಸ್ ಮಾಡ್ತೈತಿ. ನೋಡೋಣ ಎಷ್ಟು ಮಾರ್ಕ್ಸ್ ತೆಗಿತೈತೆ ನೋಡೋಣ. ಡಿಪೆಂಡ್ ಅಪಾನ್ ಮಾರ್ಕ್ಸಾ, ಡಿಪೆಂಡ್ ಅಪಾನ್ ನಾಲೆಡ್ಜಾ? ಯಾವ್ದು ಪಾಪು? ನಾಲೆಡ್ಜ್. ಈ ಭಗವಂತ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಸಾಕು. ICSE ಬೇರೆಯ. ಹೊರಗಡೆಗೆ ಬಂದ್ಬಿಟ್ಟು ಒಂದು ರೌಂಡ್ ಸೂರ್ಯಂಗೆ ನಮಸ್ಕಾರ ಮಾಡಿಬಿಡ್ತೀವಿ. ಇನ್ನೇನು ಬೆಳಕು ಕರೀತು. ತಿಂಡಿ ಪಂಡಿ ಮುಗಿಸ್ಕೊಂಡು ಹೊರಗಡೆಗೆ ಬರೋ ಹೊತ್ತಿಗೆ ಬೆಳಗ್ಗೆ ಕರೆದು ಬಿಡುತ್ತೆ. ನಾನು ಕೊಡೋ ಟಾರ್ಚರ್ಗೆ ನನ್ನ ಮಕ್ಕಳು ಅದು ಎಷ್ಟೆಷ್ಟು ಉಕ್ಕಂದಿರ್ತವೋ ಏನೋ ಗೊತ್ತಿಲ್ಲ. ಬೆಳಿಗ್ಗಾದ್ರೂ ಎಬ್ಬಿಸ್ತೀನಿ, ರಾತ್ರಿ ಆದರೆ ಮಲ್ಗಕ್ಕೆ ಬಿಡಲ್ಲ. ಅಯ್ಯಪ್ಪ ದೇವರೇ, ನಿಜವಾಗ್ಲೂ ಟಾರ್ಚರ್ ಕೊಡ್ತೀನಿ ಅಂತ ಅನ್ಸುತ್ತೆ. ಬಟ್ ಏನಿಲ್ಲ, ಅವ್ರ ಫ್ಯೂಚರ್ಗೋಸ್ಕರ ನಾನು ಇದನ್ನೆಲ್ಲನೂ ಮಾಡ್ತಾ ಇರೋದು ಅಷ್ಟೇನೆ. ಬಿಕಾಸ್ ಇವಾಗ ಅವ್ರಿಗೇನು, ಅವ್ರು ಆರಾಮಾಗಿ ಲೇಝಿ ಫೀಲ್ ಮಾಡ್ತಾರೆ. ನಾವು ಹಾಗೇನಾರು ಮಾಡಿಬಿಟ್ರೆ ಮತ್ತೆ ಆಮೇಲೆ ಅವ್ರನ್ನ ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಎದ್ದಿನೇನು ರೆಡಿ ಆಗಲೇಬೇಕಲ್ಲ. ಸೊ ಎದ್ದ ತಕ್ಷಣ ತಲೆ ಕೂದಲನ್ನೆಲ್ಲ ಸರಿ ಮಾಡ್ಕೊಂಡು ಒಂದು ಬನ್ ಕಟ್ಕೊಂಡ್ಬಿಟ್ರೆ ನನ್ನ ಕೆಲಸ ಶುರು ಆಗೋಕ್ಕೆ ಸ್ಟಾರ್ಟ್. ಇಲ್ಲಿಂದನೇ ನಾವು ನಮ್ಮ ಕೆಲಸನ ಶುರು ಮಾಡಿಬಿಡ್ತೀವಿ. ವರ್ಕ್ ಈಸ್ ವರ್ಷಿಪ್ಪು. ಬೆಳಿಗ್ಗೆ ಎದ್ದೇಳು, ಕೆಲಸ ಶುರು ಮಾಡು, ಅಷ್ಟೇ. ಸೊ ಈ ಕಡೆ ಚಪಾತಿ ರೆಡಿ ಆಗ್ತಾಯಿದೆ, ಈ ಕಡೆ ಪಲ್ಯ ರೆಡಿ ಆಗ್ತಾಯಿದೆ. ರೆಡಿ ಆಯಿತು. ಚಪಾತಿನೂ ರೆಡಿ, ಪಲ್ಯನೂ ರೆಡಿ ಆಯಿತು. ಆರ್ಯನ್ ನೋಡಿ ಅಲ್ಲಿ ಹೋಯ್ತವನೆ, ಹೊರಟೇ ಬಿಟ್ರು. 7 ಗಂಟೆಗಾಗಲೇ ರೆಡಿ. ಚಪಾತಿ ಎಲ್ಲ ರೆಡಿ ಮಾಡಿದ್ದೀನಿ. ಲಂಚ್ ಬಾಕ್ಸಿಗೆ ಹಾಕಿಬಿಟ್ರೆ 7:30 ಆಯಿತು. ಎರಡನೇ ಒಂದು ಕೆಲಸ ರೆಡಿ ಮಾಡಬೇಕು. ಪಲ್ಯನೂ ಆಗಿದೆ ಎಲ್ಲ. ನಾನು ಆವಾಗಲೇ ಹೇಳಿದ್ನಲ್ವ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ತಿಂಡಿ ಮಾಡಿದ ತಕ್ಷಣ ಮತ್ತೆ ಎಲ್ಲನೂ ವಾಶ್ ಮಾಡಿ ಇಟ್ಬಿಡ್ಬೇಕು. ಇದೊಂಥರ ಬೇರೆ ಕೆಲಸ. ಸರಿ, ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಒಂಚೂರು ವೀಡಿಯೋ ಮಾಡ್ಕೊಂಡೆ. ನಾನು ರೆಡಿಯಾಗಿ ಎಲ್ಲನೂ ಪೂಜೆ ಗೀಜೆ ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಒಂದು ಇನ್ಸ್ಟಾಗ್ರಾಮ್ಗೆ, ಒಂದು ಯೂಟ್ಯೂಬ್ಗೆ ಹಾಕೋಕ್ಕೆ ಒಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ. ನಾವೇನಾದರೂ ವೀಡಿಯೋ ಮಾಡ್ಕೊತಿರ್ತೀವಿ, ಆದರೆ ಅದು ಎಷ್ಟು ಕಷ್ಟ ಅನ್ನೋದು ನಾವು ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ. ಬಿಕಾಸ್ ಪರ್ಫೆಕ್ಷನ್ ಬರಬೇಕಲ್ವಾ. ಅದಕ್ಕೆ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರೀಟೇಕ್. ಒಂದೇನಾದರೂ ಪದಗಳು ತಪ್ಪಾಯಿತು ಅಂತ ಅಂದಾಗ್ಲೂ ಮತ್ತೆ ವಾಪಸ್ ರೀಟೇಕ್. ಯಾಕೆ ಅಂತಂದರೆ ನೋಡ್ಕೊಂಡೇನೋ ಹೇಳ್ತಾರಲ್ಲ. ಸೊ ನಾವು ಹಾಗೇನೆ ನಮ್ಗೇನು ಅನ್ಸುತ್ತೋ ಅದನ್ನು ಹೇಳಬೇಕು. ಸೊ ಮತ್ತೆ ರೀಟೇಕು. ಟೈಮ್ ಆಗಿದ್ದೆ ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ರೆಡಿ ಆದೆ. ಆ್ಯಂಡ್ ಇವತ್ತಿನ್ನೂ ಸ್ಕೂಲಿಗೆ ಹೋಗಬೇಕು, TCಗಳನ್ನ ತಗೊಬೇಕು. ಅಯ್ಯೋ ದೇವ್ರೆ, ನಂದಂತೂ ಮುಗಿಯೋದ ಕತೆ. ಆಫೀಸ್ಗೆ ಹೋಗಬೇಕು, ಕೆಲಸಗಳು ಮಾಡಬೇಕು. ಅವ್ರನ್ನೆಲ್ಲರನ್ನೂ 8-9 ಗಂಟೆ ಕಳಿಸ್ಬಿಡ್ತೀನಿ. ಬಟ್ ನಾನು ರೆಡಿಯಾಗಿ ಹೋಗೋಷ್ಟೊತ್ತಿಗೆ 10-10:30, 11 ಗಂಟೆ ಆಗಿಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅದೇನು ಕೆಲಸ ಮಾಡ್ತಾನೆ ಇರ್ತೀನಿ. ಕೆಲಸ ಮುಗಿಯೋದೇ ಇಲ್ವಲ್ರಿ. ಯಾರೋ ಹೇಳ್ತಿದ್ರು ಹೌಸ್ ವೈಫ್ಗಳು ಮನೇಲಿ ಇತ್ಕೊಂಡು ಏನು ಮಾಡ್ತಾರೆ ಅಂತ. ಎಷ್ಟು ಕೆಲಸ ಮಾಡಿದ್ರೂ ಮುಗಿದ್ರು ಅಂತ ಇಷ್ಟೊಂದು ಕೆಲಸಗಳನ್ನ ಭಗವಂತ ನಮಗೆ ಅಂತಲೇ ಬರ್ತಿಟ್ಟು ಹೋಗ್ಬಿಟ್ಟಿದ್ದಾನೆ ಅಲ್ವಾ. ಸ್ಕೂಲ್ಗೆ ಹೋಗಲಿಲ್ಲ, ಅದ್ರ ಬದಲು ಟೈಲರ್ ಅಂಗಡಿಗೆ ಹೋಗೋಣ ಅಂತ ಕೂತಿದ್ದೀನಿ. ನೋಡೋಣ. ಬ್ಯಾಗಲ್ಲಿ ಸೀರೆ ಇಟ್ಕೊಂಡಿದ್ದೀನಿ. ರೇಷ್ಮಾರ್ ಮನೇಲಿ ಆಗ್ತಾರಂತೆ ಅವ್ರ ತಂಗಿ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸೀರೆನೆಲ್ಲ ಕೊಟ್ಟು, ನಾಳೆ ಹಬ್ಬ ಅಲ್ವಾ, ಕುಚ್ಚಿಗೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ನಾನು ಅಮ್ಮ ಹೊರಟಿದ್ದೀವಿ. 4 ಸೀರೆ ಇದ್ದಾವೆ. ಯಾವಾಗ ತೋರಿಸ್ತೀನಿ ನಾನು ಮೈಸೂರು ಸಿಲ್ಕ್ ಸೀರೆನ. ಇನ್ನೊಂದಿಷ್ಟು ತೋರಿಸ್ತೀನಿ ಯಾವ ಥರ ಬ್ಲೌಸ್ ಹೊಲ್ಸಿದ್ದೆ ಅಂತ. ಬರ್ತಾವ್ರೆ.
ನಾನು ಇಲ್ಲೇ ರೋಡಲ್ಲಿ ಆದರೆ ನಾನು ಬರೋರಿಗೆಲ್ಲ ನಿಮ್ಮನ್ನು ಹೆಂಗೆ ರೆಫರ್ ಮಾಡೋದು ನೀವೇ ಹೇಳಿ. ನಮ್ಮ ಟೇಲರ್ ಅವರು ಇಷ್ಟೊಂದು ದಿವಸ ಮಾಡ್ತಾರೆ ನಮಗೆ ಅಂತ ಹೆಂಗೆ ರೆಫರ್ ಮಾಡೋದು ನೀವೇ ಹೇಳಿ. ಎಲ್ಲ ತೆಕ್ಕಂಗೆ ಕೂತಾಳೆ ರೇಷ್ಮಾ. ದೇವ್ರ ಮನೇನ ತೊಳಿಸಿದ್ಯಲ್ಲ ನಾನು, ಅದಿಲ್ಲ. ಇಲ್ಲಿ ನೋಡಿ ಇವಳು ಅವತಾರ, ನೋಡಿ ಇವಳು ಅವತಾರನ. ಹಬ್ಬಕ್ಕೆ ಪಾಪ ಎಲ್ಲ ಉಜ್ಜಿ ತೊಳೆದು ಮಾಡ್ತಾವಳೆ. ಏನವ ಉಪ್ಪಿನಕಾಯಲ್ಲಿ ಊಟ ಕೊಡ್ತಾಳಂತೆ. ಉಪ್ಪಿನಕಾಯಲ್ಲಿ ಊಟ ಚೆನ್ನಾಗಿಲ್ದಿರೋ ಅಂತ ರಸಮ್ ಕೊಡ್ತೀಯ. ನನಗೆ ನಮ್ಮನೇಲಿದ್ದಾಗ ಹೊಟ್ಟೆ ಹಸ್ತಿಲ್ಲ, ಇವ್ರ ಮನೆಗೆ ಬಂದ ತಕ್ಷಣ ಚೆನ್ನಾಗಿಲ್ಲ ಅಂತ ಬೈಕೋಬೇಡ ಅಂತ ಆಯ್ತಾ. ಏನಿದು ಪುಳಿಯೋಗರೆ? ಉಯ್ಯಿ ಎಲ್ಲ ತಣ್ಣಗಿದ್ದಾವೆ. ಅಯ್ಯಯ್ಯೋ ಎಲ್ಲ ತಣ್ಣಗಿದೆ. ಪುಳಿಯೋಗರೆ ತಣ್ಣಗಿದೆ, ಮೊಸರಂತೆ, ಉಪ್ಪಿನಕಾಯಿ ಅಂತೆ. ಬಿಸಿ ಬಿಸಿದು ಊಟ ಮಾಡಲ್ಬಿಟ್ಟು ಎಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂತವೆ. ಫ್ರಿಡ್ಜಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ತಿನ್ನಬಾರ್ದು ಗೊತ್ತೇನೆ, ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರುತ್ತೆ. ಜಾಸ್ತಿ ಫ್ರಿಡ್ಜಲ್ಲಿ ಇಡಬಾರ್ದು ಊಟ ತಿಂಡಿಗಳನ್ನ. ರೈಸನ್ನು ಇಡ್ತಾಳಂತೆ ಫ್ರಿಡ್ಜಲ್ಲಿ, ನೋಡಿ. ಇದನ್ನೇ ಇಡಬಾರ್ದು ಅಂತಿದ್ದೀನಿ, ರೈಸು ಬೇರೆ ಇಡ್ತೀನಿ ಅಂತವಳೆ. ಭಾಗ್ಯವಂತರು. ಕುಚ್ಚಾಕಕ್ಕೆ ಸೀರೆ ಕೊಡೋಕ್ಕೆ ಅಂತ ನಾನು ಅವಳ ತಂಗಿ ಮನೆಗೆ ಹೋಗ್ಬೇಕಾಗಿತ್ತು. ಅದನ್ನ ಬದಲು ಇವಳಿಗೆ ಕೊಟ್ಟು ಹೋಗೋಣ ಅಂತ ಇಲ್ಲಿ ಬಂದೆ. ಪಾಪ ಅವಳನಾಗಿ ನನ್ನಿಂದ ಎಷ್ಟೊಂದು ತೊಂದರೆ ಆಯಿತು. ಪಾಪ ಹೊಟ್ಟೆ ತುಂಬ ಊಟ ಕೊಡ್ತಾಳೆ ಮಾತ್ರ ರೇಷ್ಮಾ, ಅದರಲ್ಲಿ ಎರಡನೇ ಮಾತಿಲ್ಲ. ಪುಳಿಯೋಗರೆ, ಚಿತ್ರಾನ್ನ, ಮೆಣಸಿನ ಸಾರು ಎಲ್ಲ ಕೊಟ್ಟಿದ್ಲು. ಅವಳು ಕೆಲಸ ಮಾಡ್ತಿದ್ಲು, ನಾನು ಹೋಗಿ ತೊಂದರೆ ಕೊಟ್ಬಿಟ್ಟೆ ಅವಳಿಗೆ. ನನಗೆ ಪ್ರತಿ ಸರಿನೂ ಹಬ್ಬ ಅಂತ ಬಂದಾಗ ಯಾವಾಗಲೂ ಒಂದು ಏನು ಫೀಲ್ ಆಗುತ್ತೆ ಗೊತ್ತಾ, ಇಷ್ಟೊಂದು ರಶ್ ಇರ್ತಾರಲ್ಲ, ಇಷ್ಟು ಜನ ಇರ್ತಾರಲ್ಲ, ಜನರ ಹತ್ರ ಇಷ್ಟೊಂದು ದುಡ್ಡು ಇರತ್ತಾ ನಿಜವಾಗ್ಲೂ ಅನ್ನೋ ಥರ ಫೀಲ್ ಆಗುತ್ತೆ. ಎಲ್ಲಿಂದ ತರ್ತಾರೆ ಜನರು ದುಡ್ಡನ್ನ? ಎಲ್ಲಿ ಎಷ್ಟು ಚಿನ್ನದ ಅಂಗಡಿಲಿ ಎಷ್ಟೇ ದುಡ್ಡು ಜಾಸ್ತಿ ಆಯಿತು ಅಂತಂದ್ರೂ ಅಲ್ಲೂ ಕೂಡ ಜನ ಇರ್ತಾರೆ. ಮಾರ್ಕೆಟಲ್ಲಿ ಎಷ್ಟೇ ರೇಟ್ ಜಾಸ್ತಿ ಆಯಿತು ಅಂದ್ರೂ ಅಲ್ಲೂ ಕೂಡ ಜನ ಇರ್ತಾರೆ. ಅದು ಹೆಂಗೆ ದುಡಿತಾರೆ ಅನ್ನೋದೇ ನನಗೆ ದೊಡ್ಡ ತಲೆ ಬಿಸಿ ಆಗ್ಬಿಡುತ್ತೆ ಒಂದೊಂದು ಸರಿ. ಆಮೇಲೆ ಏನು ಗೊತ್ತಾ, ಮೊದಲೆಲ್ಲ ಒಂದು 20 ರೂಪಾಯಿಗೆ 40 ರೂಪಾಯಿಗೆಲ್ಲನೂ ಒಂದೊಂದು ಜೋಡಿ ಕಬ್ಬು ಸಿಗೋದು. ಆದರೆ ಇವಾಗ ಒಂದು ಜೋಡಿ ಕಬ್ಬಿಗೆ 100 ರೂಪಾಯಿ. ಎಷ್ಟು ಬೆಲೆ ಜಾಸ್ತಿ ಆಗಿದೆ. 1 kg ಅವರೆಕಾಯಿ 50 ರೂಪಾಯಿ, ಒಂದು ಮಾರು ಹೂವಿಗೆ 60 ರೂಪಾಯಿ, ಪ್ರತಿಯೊಂದ್ರದ್ದು ಬೆಲೆ ಜಾಸ್ತಿ ಆಗಿದೆ. ಆದರೆ ಮಾತ್ರ ಕೊಳ್ಳೋರು ಅಷ್ಟೇ ಕರೆಕ್ಟಾಗಿ ಕೊಳ್ತಾ ಇರ್ತಾರೆ, ಅಷ್ಟೇ ಆಚರಣೆಗಳನ್ನ ಮಾಡ್ತಾ ಇರ್ತಾರೆ. ಹೆಂಗೆ ತರ್ತಾರೆ ಮಾರ್ರೆ ದುಡ್ಡುಗಳನ್ನ? ತುಂಬ ಕಷ್ಟ ಅಲ್ವಾ ಇವಾಗಿನ ರೇಟು. ಸಂಕ್ರಾಂತಿ ಹಬ್ಬ ಕೇವಲ ಹಬ್ಬ ಅಲ್ಲ, ಅದಕ್ಕೆ ಒಂದು ದೊಡ್ಡ ಕಥೆನೇ ಇರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಏನಿದೆಯಲ್ಲ, ಅದೊಂಥರ ಶಾಸ್ತ್ರಗಳ ತಳಪಾಯ ಅಂತಾರಲ್ಲ ಹಾಗೆ. ಆ ಕಾರ್ಯಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಸೈಂಟಿಫಿಕ್ ರೀಸನ್ಸ್ಗಳಂತೂ ಇದ್ದೇ ಇರುತ್ತೆ. ಇದು ಮಾಗಿ ಕಾಲ ಅಲ್ವಾ, ಮೈಕೈ ಒಡೆಯತ್ತೆ. ಹಾಗಾಗಿ ಅದರಲ್ಲಿ ಅಂದರೆ ಚಳಿಗಾಲ ಇರತ್ತಲ್ಲ, ಬಾಡಿ ಹೀಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಎಳ್ಳು, ಕಬ್ಬು, ಬೆಲ್ಲ ಇವನ್ನೆಲ್ಲ ತಿಂತೀವಿ. ಎಳ್ಳಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಕಡಲೆ ಬೀಜದಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ, ಕಡಲೆನಲ್ಲೂ ಇರುತ್ತೆ. ಹಾಗೆ ಪ್ರೋಟೀನ್ ಕೂಡ ಕಡಲೆ ಬೀಜದಲ್ಲಿ ಇರುತ್ತೆ. ಇದನ್ನೆಲ್ಲ ತಿಂದರೆ ನಮ್ಮ ಬಾಡಿಗೆ ಈ ಮಾಗಿ ಕಾಲದ ಚಳಿ ಮತ್ತು ಆ ಬಾಡಿ ಏನು ಒಡೆಯತ್ತಲ್ಲ ಅದೆಲ್ಲನೂ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನು ತಿನ್ನೋದು. ಪ್ರತಿಯೊಂದು ಹಬ್ಬದಲ್ಲೂ ಹಾಗೆ ಅವರೆಕಾಯಿ, ಕಡಲೆಕಾಯಿ ಇಂಥದನ್ನೆಲ್ಲ ತಿಂದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದಕ್ಕೋಸ್ಕರ ತಿನ್ನಬೇಕು. ಎಲ್ಲರ ಜೊತೆ ಕೂತ್ಕೊಂಡು ಚಿಲ್ಕ ಅವರೆಕಾಳಿನ ಸಾರು ಮಾಡಿ, ಕಡುಬು ಮಾಡಿ, ದೇವ್ರಿಗೆ ನೈವೇದ್ಯಕ್ಕಿಟ್ಟು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ಹಾಗೆ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಮತ್ತೆ ಸಿಕ್ಕೋಣ. ಥ್ಯಾಂಕ್ ಯು.